ಯಾವಾಗ 2 ವರ್ಷದ ಕೆಳಗೆ ಒಂದು ಫೇಲ್ಡ್ ಅಟೆಂಪ್ಟ್ ಆಗುತ್ತೆ, ಅದಕ್ಕೆ ಕಾರಣ ಏನು ಅಂತಂದರೆ ಭಾಳ ಕಮ್ಮಿ ರೇಟಿಂದು ಚಾಕು ತೊಗೊಂಡಿರ್ತಾನೆ. ಅದು ಅಸಾಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮುರಿದೋಗುತ್ತೆ. ಸೊ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಾವು ಅಥವಾ ಮೇಜರ್ ಇಂಜುರೀಸ್ ಆಗಿರಲ್ಲ. ಹಂಗಾಗಿ ಈ ಬಾರಿ ಒಂದು ಒಳ್ಳೆ ಶೋರೂಮಲ್ಲಿ ಒಂದು 250 ರೂಪಾಯಿ ಕೊಟ್ಬಿಟ್ಟು ಒಂದು ಚಾಕುವನ್ನು ಖರೀದಿ ಮಾಡ್ತಾನೆ. ಕೇಳಿದ್ರಲ್ಲ ವೀಕ್ಷಕರ, ಸಂತೋಷ್ ಬೋಜ್ಗಾರ್ ಎಂಬ ಹಂತಕ ಕಳೆದ 2.5 ವರ್ಷಗಳಿಂದಲೂ ದೇವಪ್ಪಜ್ಜ ಹೊನ್ನಹಳ್ಳಿಯ ಹತ್ಯೆಗೆ ಹೊಂಚು ಹಾಕುತ್ತಿದ್ದ. ಪ್ರತಿ ಕ್ಷಣದಲ್ಲಿಯೂ ಕೂಡ ಯಾವುದೋ ಒಂದು ನೆಪದಿಂದ ದೇವಪ್ಪಜ್ಜನ ಕೊಲೆ ಮುಂದೆ ಹೋಗಿತ್ತು. ಆದರೆ ಕಳೆದ 2 ದಿನಗಳ ಹಿಂದೆ ಆತ ಮಾತ್ರ ತಪ್ಪದೇ ಆತನ ಜಾಗಕ್ಕೆ ತೆರಳಿದ್ದ. ಒಬ್ಬನೇ ಒಬ್ಬ ಇದ್ದ ದೇವೇಂದ್ರ ಪಜ್ಜ ಹೊರಗೆ ಬರುತ್ತಿದ್ದ ಸಂದರ್ಭದಲ್ಲಿಯೇ 250 ರೂಪಾಯಿ ಮೌಲ್ಯದ ಚಾಕುವಿನಿಂದ ಕಂಡಲ್ಲಿ ಇರಿಯತೊಡಗಿದ. ತಕ್ಷಣವೇ ಕೆಳಗೆ ಬಿದ್ದ ಆತನನ್ನು ಸ್ಥಳೀಯರು ಆಸ್ಪತ್ರೆಗೆ ರವಾನೆ ಮಾಡಿದ್ದರಾದರೂ ತದನಂತರ ಆತ ಮಾರ್ಗ ಮಧ್ಯದಲ್ಲಿಯೇ ಸಾವಿಗೀಡಾಗಿದ್ದ. ಸಂತೋಷ ತನ್ನ ಕುಟುಂಬದ ಬಗ್ಗೆ ಆಗಿರುವ ಅನ್ಯಾಯದ ಬಗ್ಗೆ ಹೇಳ್ತಾನೆ. ಆದರೆ ದೇವೇಂದ್ರ ಪಜ್ಜ ಆತನಿಗೆ ಅನ್ಯಾಯ ಮಾಡಿದ್ದರ ಬಗ್ಗೆ ಯಾವುದೇ ಕುರುವಿಲ್ಲ. ಶ್ರೀ ವೈಷ್ಣೋದೇವಿ ಮಂದಿರದ ಧರ್ಮಾಧಿಕಾರಿ ದೇವೇಂದ್ರಪ್ಪ ಹೊನ್ನಹಳ್ಳಿ ಆ ಹಂತಕ ಸಂತೋಷ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ತಾನೇ ಈಗಾಗಲೇ ಘಟನೆಯ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾನೆ ಕೂಡ. ಸಂತೋಷನ ಇಂತಹ ಕೃತ್ಯಕ್ಕೆ ಹುಬ್ಬಳ್ಳಿ ನಗರವೇ ಬೆಚ್ಚಿಬಿದ್ದಿತ್ತು. ಧರ್ಮಾಧಿಕಾರಿಯ ಹಂತಕ ಯಾರಿರಬಹುದು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡತೊಡಗಿತು. ಆದರೆ ಟಫ್ ಕಾಪ್ ಪೊಲೀಸ್ ಕಮಿಷನರ್ ಎಸ್ ಶಶಿಕುಮಾರ್ ಅವರ ಚಾಣಾಕ್ಷ ಬುದ್ಧಿಯಿಂದ ಹಂತಕ ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇಂಥವನನ್ನು ಹೆಡುಮುರಿಗೆ ಕಟ್ಟಿದ್ದಲ್ಲದೆ ಕಾನೂನಿನ ಕ್ರಮವನ್ನು ಜರುಗಿಸುವುದಾಗಿಯೂ ಮತ್ತು ಆತನ ಬಳಿಯಿರುವ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸುವುದಾಗಿಯೂ ಕೂಡ ಪೊಲೀಸ್ ಕಮಿಷನರ್ ಎಸ್ ಶಶಿಕುಮಾರ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವರ್ಷದಿಂದ ಅವನು ಡಿಸೈಡ್ ಮಾಡ್ಕೊಂಡಿದ್ದು, ಅವಾಗಿಂದನೂ ಹೋಗೋದು ಬರೋದು, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ, ಜೊತೆಗೆ ಯಾರು ಹೋಗ್ತಾರೆ, ಮತ್ತು ಅವ್ರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಯಾವ ವಾಹನ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ಸ್ವಲ್ಪ ಸರ್ವೆ ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಅದರ ಜೊತೆಗೆ ಯಾವಾಗ 2 ವರ್ಷದ ಕೆಳಗೆ ಒಂದು ಫೇಲ್ಡ್ ಅಟೆಂಪ್ಟ್ ಆಗುತ್ತೆ, ಅದಕ್ಕೆ ಕಾರಣ ಏನು ಅಂತಂದರೆ ಭಾಳ ಕಮ್ಮಿ ರೇಟಿಂದು ಚಾಕು ತೊಗೊಂಡಿರ್ತಾನೆ. ಅದು ಅಸಾಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮುರಿದೋಗುತ್ತೆ. ಸೊ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಾವು ಅಥವಾ ಮೇಜರ್ ಇಂಜುರೀಸ್ ಆಗಿರಲ್ಲ. ಹಂಗಾಗಿ ಈ ಬಾರಿ ಒಂದು ಒಳ್ಳೆ ಶೋರೂಮಲ್ಲಿ ಒಂದು 250 ರೂಪಾಯಿ ಕೊಟ್ಬಿಟ್ಟು ಒಂದು ಚಾಕುವನ್ನು ಖರೀದಿ ಮಾಡ್ತಾನೆ. ಮತ್ತು ಅವನ ಹತ್ರನೇ ಇದ್ದಂಥ ಒಂದು ಹುಡ್ಡಿ, ಅದನ್ನು ಹೆಡ್ ಕವರ್ ಮಾಡಿಕೊಂಡು ಫೇಸ್ ಕವರ್ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸಿರ್ತಾನೆ. ಮತ್ತು ಭಾಳಷ್ಟು ಬಾರಿ ವಾಚ್ ಮಾಡಿ ಜನ ಯಾರಾದರೂ ಜೊತೆಗಿದ್ದರು, ಜೊತೆಗೆ ಯಾರೋ ಭಕ್ತಾದಿಗಳಿದ್ದರು, ಕುಟುಂಬ ಸದಸ್ಯರಿದ್ದರು ಅನ್ನೋ ಕಾರಣಕ್ಕೆ ಒಬ್ಬನೇ ಸಿಕ್ಕಿಲ್ಲ ಅಂತ ಅವನು ವಾಪಸ್ ಹೋಗಿದ್ದಾನೆ. ಮತ್ತು 21ನೇ ತಾರೀಕು ಅವತ್ತು ಒಬ್ಬರೇ ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಅಸಾಲ್ಟ್ ಮಾಡಿ ಸಬ್ಸಿಕ್ವೆಂಟ್ಲಿ ಡೆತ್ ಆಗಿದೆ. ಈ ಆರೋಪಿಯನ್ನು ನಾವು ಈಗ ವಿಚಾರಣೆಗೆ ಒಳಪಡಿಸಿದ್ದೀವಿ ಮತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು ಇನ್ನು ಮುಂದುವರೆದ ತನಿಖಾ ಪ್ರಕ್ರಿಯೆಗಳಿಗೆ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋಂಥ ಕೆಲಸ ಕೂಡ ಮಾಡಲಾಗುತ್ತೆ.